ಒಂದು ಇತಿಹಾಸವನ್ನು, ಸಂಸ್ಕೃತಿಯನ್ನು, ಧರ್ಮವನ್ನು, ಸಂಪ್ರದಾಯವನ್ನು, ಪದ್ಧತಿಯನ್ನು ಎಲ್ಲನೂ ಕೂಡ ನಾವು ಗೌರವಿಸಿದ್ದೇ ಆದರೆ ಮೊದಲು ಅದನ್ನು ನಾವು ನಂಬಿದ್ದೀವ. ಹೌದು, ನಂಬಿದ್ದೀವಿ. ನಾವು ಋಷಿ ಪರಂಪರೆ, ಗುರು ಪರಂಪರೆಯಿಂದ ಬಂದವರು ಅಂತ. ಆ ಸಂಸ್ಕಾರ ಎಲ್ಲಿ ಹೋಗುತ್ತೆ? ಎಲ್ಲೂ ಹೋಗಲ್ಲ, ನಮ್ಮಲ್ಲಿ ಇರುತ್ತೆ. ಅದನ್ನು ಬಲವಂತವಾಗಿ ಹೊರಗಡೆಯಿಂದ ಆರೋಪ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಪೂರ್ವಿಕರ ಸಂಸ್ಕಾರ ನಮಗಿದೆ, ಅದು ರಿಯಲೈಸ್ ಆಗತ್ತೆ. ಅದಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕೇ ಹೊರತು ಬಲಾತ್ಕಾರ ಮಾಡೋಕ್ಕಾಗಲ್ಲ. ಆ ವಾತಾವರಣ ಕಾಂಟೆಕ್ಸ್ಟ್ ಅಥವಾ ಒಂದು ಸ್ಟೇಜ್ ನಿರ್ಮಾಣ ಮಾಡಬೇಕಾದ್ರೆ, ಒಂದು ವೇದಿಕೆ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಜವಾಬ್ದಾರಿಯುತವಾಗಿರೋರು ಯಾರು ಆ ಪರಂಪರೆ, ಗುರು ಪರಂಪರೆ, ಆ ಒಂದು ವೇದ ಉಪನಿಷತ್ತುಗಳ ಸಾರವನ್ನು ಬದುಕ್ತಾ ಇದ್ದಾರೋ, ಯಾರು ಧ್ಯಾನ ಮಾಡ್ತಾ ಇದ್ದಾರೋ, ಯಾರು ಯೋಗದಲ್ಲಿ ನಿಷ್ಠೆ ಇದೆಯೋ, ಯಾರು ಇನ್ನರ್ ಲ್ಯಾಂಗ್ವೇಜ್ ಯಾರಿಗೆ ಅರ್ಥ ಆಗುತ್ತೋ, ಇನ್ಸೈಟ್ ಯಾರಿಗಿದೆಯೋ, ವಿಷನ್ ಯಾರಿಗಿದೆಯೋ, ಒಳಗಡೆ ಯಾರು ಸಾಧನೆ ಮಾಡ್ತಿದ್ದಾರೆ ಅಂತ ಸಾಧನೆ ಮಾಡುವ ಆ ಮೌನದಲ್ಲಿ ಎಲ್ಲವನ್ನು ಕೊಡೋ ಶಕ್ತಿ ಇರೋರು ಸ್ವಲ್ಪ ಜನ ಇದ್ದರೂ ಸಾಕು, ಅವರಿಂದ ಇದಾಗತ್ತೆ. ಅವರು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಯಾರು ಹೋಗಿ ಅನುಭವಿಸಿದ್ದಾರೆ ಅವರು ಬೇರೆಯವ್ರನ್ನೂ ಕೂಡ ಆಕರ್ಷಿಸಬೇಕು. ಆ ಇಂಟೆನ್ಸಿಟಿ ಬರಬೇಕು ಅವರಿಗೆ. ಅವ್ರು ಹೇಳ್ಕೊಟ್ಟಿದ್ದನ್ನು ಇಂಪ್ಲಿಮೆಂಟ್ ಮಾಡಿದವರು ಕರೀತಾ ಇದ್ದಾರೆ, ನಡೀತಾ ಇದೆ. ಇದು ಅಂಡರ್ ಕರೆಂಟ್ ಥರ ನಡೀತಾ ಇದೆ. ಬದಲಾಗ್ತಾ ಇಲ್ಲ ಅಂತಿಲ್ಲ, ಬದಲಾಗ್ತಾ ಇದೆ. ಸತ್ಯಯುಗ ಆಗಲೇ ಒಂದು ಜಾಗೃತವಾಗಿದೆ, ಬೆಳಕು ಬರ್ತಾ ಇದೆ. ಒಂದು ಕಡೆ ಕತ್ಲಿದೆ, ಇನ್ನೊಂದು ಕಡೆ ಬೆಳಕು ಆಲ್ರೆಡಿ ಬರ್ತಾ ಇದೆ. ಕತ್ಲು ಹೋಗ್ತಾ ಹೋಗ್ತಾ ಬೆಳಕು ಬಂದೇ ಬರುತ್ತೆ. ನಾವು ಕತ್ಲ ಜೊತೆ ಸೇರ್ಕೊಂಡಿದ್ದೀವ, ಬೆಳಕಿನ ಕಡೆ ಬರ್ತಾ ಇದ್ದೀವ ನೋಡೋದು ನಮ್ಮದ್ರಲ್ಲಿ. ಅದಕ್ಕೆ ಯಾರನ್ನೂ ಬಲವಂತ ಮಾಡೋಕ್ಕಾಗಲ್ಲ, ಇಲ್ಲಿ ಕಾಂಪಿಟೇಷನ್ನೂ ಮಾಡೋಕ್ಕಾಗಲ್ಲ, ಧರ್ಮಕ್ಕೆ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ನಾವು ಇಷ್ಟು ಬಲವಂತ ಮಾಡಿದ್ರೆ ಈಗಿನ ಮಕ್ಕಳಿಗೆಲ್ಲ ಅವ್ರಿಗೆ ಫ್ರೀಡಮ್ ಬೇಕು. ನೀನು ಹೀಗೆ ಮಾಡಬೇಕು, ಬಳೆ ಹಾಕೋಬೇಕು, ಕುಂಕುಮ ಹಚ್ಕೋಬೇಕು, ನೀನು ನಮಸ್ಕಾರ ಮಾಡಬೇಕು, ಈ ಥರ ಇರಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್ ನೀವು ಜಾಸ್ತಿ ಮಾಡಿ ಅವ್ರಿಗೆ ಬೇಕಾಗಲ್ಲ, ಬಂಧನ ಆಗುತ್ತೆ. ಕಂಪೇಲ್ ಮಾಡಿದ್ರೆ ಅವ್ರು ಓಡಿ ಹೋಗ್ತಾರೆ. ಫ್ರೀಡಮ್ ಬೇಕು. ಅದರಿಂದ ನಾವೇ ಅವ್ರನ್ನ ಬೇರೆ ದಿಕ್ಕಿಗೆ ತಳ್ದಂಗೆ ಆಗುತ್ತೆ. ದಯವಿಟ್ಟು ಬಲವಂತ ಮಾಡಬಾರ್ದು, ಅರಿವು ಕೊಡಬೇಕು, ಜಾಗೃತಿ ಮಾಡಬೇಕು. ಎದ್ದಿರೋರೇ ಎಬ್ಸಕ್ಕೆ ಸಾಧ್ಯ. ಮಲಗಿರೋರು ಹೇಗೆ ಎಬ್ಬಿಸ್ತೀರಾ? ಅವ್ರ ನಿದ್ದೆನಲ್ಲಿ ಇವ್ರನ್ನ ಓದಿತಾರೆ, ಅವರು ಕನಸಿನಲ್ಲಿ ಇವ್ರನ್ನ ಓದಿತಾರೆ, ಅಷ್ಟೇ ಹೊರತು ಜಾಗೃತಿ ಆದವ್ರು ಯಾರನ್ನೂ ಓದಿಯಲ್ಲ, ಕೈ ಹಿಡಿದು ಎಬ್ಬಿಸ್ತಾರೆ. ನೋಡೋಣ, ನಾವೆಲ್ಲ ಸೇರಿ ಎಬ್ಸೋಣ ಎಲ್ಲ.